ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಪರದಾಟ ತಪ್ತಾ ಇಲ್ಲ. ತಿಂಡಿ ಊಟ ಸರಿಯಾಗಿ ಕೊಡೋಕ್ಕಾಗದೆ ಹೋಟೆಲ್ನವರು ಕಂಗಾಲಾಗಿದ್ದಾರೆ. ರಾಯಚೂರಿನ ಲಕ್ಷ್ಮೀ ವೆಂಕಟೇಶ್ವರ ಲಿಂಗಾಯತ ಖಾನಾವಳಿ ಇಲ್ಲಿಗೂ ಕೂಡ ಗ್ಯಾಸ್ನ ಸಮಸ್ಯೆ ತಲೆದೂರಿದೆ. ಸೌದೆ ಒಲೆ ಮೂಲಕ ಈಗ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊಂಡಿದ್ದಾರಂತೆ ಅಡುಗೆ ತಯಾರಿ ಮಾಡೋದನ್ನ. ಸೌದೆ ದರ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಕಟ್ಟಿಗೆ ವ್ಯಾಪಾರಸ್ಥರು. ಒಲೆ ಹಚ್ಚೋಕೆ 10ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ. ಅದನ್ನು ಗ್ಯಾಸ್ ಥರ ಆನ್ ಮಾಡಿದ ತಕ್ಷಣ ಅದು ಒಲೆ ಹತ್ಕೊಳ್ಳಲ್ಲ. ಗ್ಯಾಸ್ ಸ್ಟವ್ ಆದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕಣ್ಣು ಮುಚ್ಚಿಬಿಡೋದ್ರೊಳಗೆ ಆನ್ ಆಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಅಡುಗೆ ಆಗ್ತಾ ಇಲ್ಲ. ಗ್ರಾಹಕರು ಬರಲ್ಲ ಅಂತ ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಧದಷ್ಟು ಅಡುಗೆ ಕಡಿಮೆ ಮಾಡಿದಾರಂತೆ ಆ ಒಂದು ಖಾನಾವಳಿಯ ಓನರ್. ಈಗ ಪುರಿ, ಇಡ್ಲಿ, ಉಪ್ಪಿಟ್ಟು ಸೇರಿ 6 ಐಟಮ್ ಪೂರಿ, ಇಡ್ಲಿ, ಉಪ್ಪಿಟ್ಟು ಸೇರಿ 6 ಐಟಮ್ಗಳ ಪೈಕಿ ಬರೀ ಒಗ್ಗರಣೆ ಮಂಡಕ್ಕಿ ಮಾತ್ರ ಲಭ್ಯ ಇದೆ. ಅದು ಈಸಿ ಅಲ್ಲ. ಈಗ ಚಪಾತಿ ಗಿಪಾತಿ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಟೈಮ್ ತಗೊಳ್ತದೆ. ಆಮೇಲೆ ಬಾಡಿಗೆ ಕಟ್ಟೋಕ್ಕೂ ಕೂಡ ತ್ರಾಸಾಗ್ತದೆ ಅಂತ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ನೋಡಿ. ಅಲ್ಲಿ ಆ ಹೊಗೆ ಕುಟ್ಕೊಂಡು ಪಾಪ ಆ ಒಲೆ, ಸೌದೆ ಒಲೆಯಲ್ಲೇ ಈ ಒಗ್ಗರಣೆ ಮಂಡಕ್ಕಿ ಆದರೆ ಒಂದೇ ಸಲ ಮಾಡಿಬಿಡ್ಬೋದಲ್ಲ, ಮಾಡಿ ತುಂಬಿಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಯಚೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಾಕಷ್ಟು ಸಮಸ್ಯೆ ಹಿನ್ನೆಲೆಯಲ್ಲಿ ಒಂದು ಸೌದೆ ಒಲೆಗಳ ಮೊರೆ ಹೋಗಿರುವಂಥದ್ದು. ಆದರೆ ಕೆಲವು ಹೋಟೆಲ್ಗಳು ಕೂಡ ಬಂದ್ ಮಾಡಿಕೊಂಡು ಮಾಲೀಕರು ಮನೆಯಲ್ಲಿರುವಂಥದ್ದು. ಆದರೆ ಇವತ್ತು ಅಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಅಂತೇಳಿ ಸೌದೆ ಒಲೆ ಮೇಲೆ ಕೂಡ ಅಡುಗೆ ಮಾಡುತ್ತಿರುವಂಥದ್ದು. ನಾವು ರಾಯಚೂರಿನ ಸ್ಟೇಷನ್ ರಸ್ತೆಯಲ್ಲಿರುವಂಥ ಒಂದು ಹೋಟೆಲ್ ಮಾಲೀಕರು ಕೂಡ ಏನು ಸೌದೆಯಲ್ಲೇ ಕೂಡ ಅಡುಗೆಯನ್ನು ತಯಾರು ಮಾಡಿರುವಂಥ ದೃಶ್ಯಗಳು ಕೂಡ ಕಾಣ್ಬೋದು. ಏಕೆಂತಂದರೆ ಮುಂಜಾನೆಯಿಂದ ಕೂಡ ಸಾಕಷ್ಟು ಗ್ರಾಹಕರು ಕೂಡ ಇಲ್ಲಿ ಏನು ಸಾಕಷ್ಟು ವರ್ಷಗಳಿಂದ ಕೂಡ ಇಲ್ಲಿಗೆ ಊಟಕ್ಕೆ ಅಂತ ಬರ್ತಾರೆ ಮತ್ತು ಟಿಫಿನ್ಗೆ ಕೂಡ ಬರ್ತಾರೆ. ಆದರೆ ಇಲ್ಲಿ ಏನು ಸಿಲಿಂಡರ್ ಸಿಗದ ಕಾರಣದಿಂದಾಗಿ ಇವರು ಏನು ಮುಂಜಾನೆ ಅಷ್ಟೇ ಕೂಡ, ಇವತ್ತು ಕೂಡ ಮುಂಜಾನೆ ಅಷ್ಟೇ ಕೂಡ ಬರೀ ಒಗ್ಗರಣೆ ಅಷ್ಟೇ ಕೂಡ ಮಾಡಿರುವಂಥದ್ದು. ಏನು ದಿನನಿತ್ಯ ಮುಂಚೆ 40ರಿಂದ 50 ಜನ ಇಲ್ಲಿ ಗ್ರಾಹಕರು ಬರ್ತಿದ್ರು. ಅವರಿಗೆಲ್ಲ ಪೂರಿ ಮತ್ತು ಒಗ್ಗರಣೆ, ದೋಸೆ, ಸಾಕಷ್ಟು ಐಟಮ್ಗಳನ್ನು ಕೂಡ ಕೊಡ್ತಾ ಇದ್ರು. ಆದರೆ ಸಿಲಿಂಡರ್ ಸಿಗದೇ ಇರುವ ಕಾರಣದಿಂದಾಗಿ ಇವತ್ತು ಕೇವಲ ಬರೀ ಒಗ್ಗರಣೆ ಕೂಡ ಮಾಡಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ 10 ಗ್ರಾಹಕರು ಕೂಡ ಬಂದಿಲ್ಲ. ಯಾಕಂದರೆ ಬಂದಂಥ ಗ್ರಾಹಕರು ಕೂಡ ಸಾಕಷ್ಟು ಐಟಮ್ ಕೇಳಿದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಿಗದೇ ಇರುವ ಕಾರಣದಿಂದಾಗಿ ಅವರು ಮತ್ತೆ ವಾಪಸ್ ಹೋಗುವಂಥ ಘಟನೆಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಅಳಲು ಕೂಡ ಇಲ್ಲಿ ಇರುವಂಥ ಮಾಲೀಕರು ಕೂಡ ತೊಡ್ಕೊಳ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಏನೆಲ್ಲ ಮುಂಚೆ ಟಿಫಿನನ್ನು ಮಾಡ್ತಿದ್ರಿ, ಊಟ ಮಾಡ್ತಿದ್ರಿ, ಇವಾಗ ಏನೆಲ್ಲ ಆಗ್ತಾ ಇಲ್ಲ ಅಂತ? ಈಗ ಸಾಕಷ್ಟು ನಾವು ಇದು ನಾಷ್ಟ ಬಿಟ್ಟಿವ್ರಿ ಮಾಡೋದು. ಕಟ್ಟಿಗೆ ಮೇಲೆ ಆಗೋದಿಲ್ಲ ಜಲ್ದಿ. ಇದಕ್ಕೆ ಹೋಗೋರು, ಜಾಬ್ಗೆ ಹೋಗೋರು 5 ನಿಮಿಷದಾಗ ಬೇಕಂತಾರೆ. ಕಟ್ಟಿಗೆ ಮೇಲೆ ಆಗೋದಿಲ್ಲ 5 ನಿಮಿಷದಾಗ. ಹಿಂಗಾಗಿ ವಾಪಸ್ ಹೋಗಕತ್ತಾರೆ ಎಲ್ಲರೂ. ಸ್ವಲ್ಪ ಪೂರಿ, ಉಪ್ಪಿಟ್ಟು, ಅವಲಕ್ಕಿ, ಒಗ್ಗರಣೆ ಇಷ್ಟು ಮಾಡ್ತಿದ್ವಿ. ಇಡ್ಲಿ ಮಾಡ್ತಿದ್ವಿ. ಈಗೆಲ್ಲ ಬಿಟ್ಟಿವ್ರಿ. ಒಗ್ಗರಣೆ ಅಷ್ಟೇ ಮಾಡಕತ್ತೀವಿ. ಹಿಂಗಾಗಿ ಬೇಡ ದಿನ ಒಗ್ಗರಣೆ ಏನು ತಿನ್ನೋದಂತ ವಾಪಸ್ ಹೋಗಕತ್ತಾರೆ. ಎಲ್ಲ ಮಾಡ್ತೀವ್ರಿ. ಅನ್ನ, ಸಾಂಬಾರು, ಕಾಯಿ ಪಲ್ಯ, ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತಿದ್ವಿ. ಇವಾಗ ಏನು ಮಾಡೋದಿಲ್ಲ, ಅನ್ನ ಸಾಂಬಾರು, ಸ್ವಲ್ಪ ಚಪಾತಿ ಮಾಡ್ತೀವಿ. ಅಷ್ಟೇ. ಅದೇ ಎಲ್ಲ ಕೇಳ್ತಾರ್ರಿ ಅವರು. ಇಲ್ಲ ಅಂದ್ಗಳೇ ಹೋಗ್ಬಿಡ್ತಾರೆ. ಬೇಡಮ್ಮ ಇವೆಲ್ಲ ನಮ್ಗೆ ಬೇಕಿಲ್ಲ ಅಂತ ವಾಪಸ್ ಹೋಗ್ತಾರೆ. ಲಾಸು ಬಾಡಿಗೆ ಎಲ್ಲಿಂದ ಕಟ್ಟೋಣಂತ ನಾವು ಇಷ್ಟು ಒದ್ದಾಡಕತ್ತೀವಿ. ಈಗ ಇಷ್ಟು ಸಾಮಾನು ತೊಗೊಂಡು ನಾವು ಎಲ್ಲಿಗೆ ಹೋಗಮ್ರಿ? ಇಷ್ಟು ನಾವು ಬಾಡಿಗೆ ಕಟ್ಬೇಕಂತಂದು ಹೋಟೆಲ್ ಹಾಕ್ಯಂಡು ಕುಂತೀವಿ ಆಸೆಗೆ. ಮತ್ತು ಇವಾಗ ಹಿಂಗೆ ಬಿಟ್ಟು ಹೋದ್ರೆ ನಾವು ಹೆಂಗೆ ಕಟ್ಟೋದು ಅಂತಂದು ಹಿಂಗೆ ಒಲೆ ಮ್ಯಾಗ ಗುದ್ದಾಡ್ಕಂತ ಕುಂತೀವಿ ನೋಡ್ರಿ. ಜಲ್ದಿ ಬಗೆಹರಿಸ್ಬೇಕು. ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕು. ಎಲ್ಲರಿಗೂ ಅನುಕೂಲ ಆಗಬೇಕು. ನಮ್ಮ ತ್ರಾಸು ಯಾವಾಗ ಮುಗಿತದಂತ ನಾವು ದೇವ್ರಿಗೆ ಬೇಡ್ಕೊಂತೀವಿ ದಿನ. ನೋಡ್ರಿ, ಸರ್ಕಾರಕ್ಕೆ ನೀವು ಸ್ವಲ್ಪ ಹೇಳ್ರಿ ನಮ್ಮ ಬಗ್ಗೆ. ಇದಿಷ್ಟು ಇಲ್ಲಿರುವಂಥ ಮಾಲೀಕರ ಮಾತಾಗಿರುವಂಥದ್ದು. ಏನು ಸರ್ಕಾರಗಳು ಆದಷ್ಟು ಬೇಗ ನಮ್ಮ ಕಡೆ ಗಮನ ಹರಿಸಿ ಸಿಲಿಂಡರ್ಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಯಾಕಂತಂದರೆ ಗ್ರಾಹಕರು ಹೋಟೆಲ್ ಕಡೆ ಬಂದು ಇಲ್ಲಿ ಸರಿಯಾದ ಐಟಮ್ ಸಿಗದೆ ಕೂಡ ವಾಪಸ್ ಹೋಗುವಂಥದ್ದು, ನಾವು ಬಾಡಿಗೆ ಕಟ್ಟದೇ ಇರುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಮುಂದಿನ ದಿನಗಳಲ್ಲಾದರೂ ಸಿಲಿಂಡರ್ಗಳ ಸಮಸ್ಯೆಗಳನ್ನು ಬಗೆಹರಿಸಿದರೆ ನಾವು ಹೋಟೆಲನ್ನು ನಡೆಸ್ಕೊಂಡು, ಬಾಡಿಗೆ ನಡೆಸ್ಕೊಂಡು ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಳ್ತೀವಿ ಅನ್ನುವಂಥ ಇಲ್ಲಿ ಮಾಲೀಕರ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.